ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ರೀತಿಯಾಗಿರುವಂಥ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ. ಈ ಡಿಸೈನ್ನ ತುಂಬ ಈಸಿಯಾಗಿರುತ್ತೆ, ಯಾರು ಬೇಕಾದರೂ ಆರಾಮಾಗಿ ಟ್ರೈ ಮಾಡ್ಬೋದು. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿದೆ, ಪರ್ಪಲ್ ಕಲರಲ್ಲಿದೆ. ಪಲ್ಲು ಕಲರ್ ಮತ್ತು ಬಾರ್ಡರ್ ಕಲರ್ ಸೇಮ್ ಆಗಿ ಬಂದಿದೆ. ನಾನಿವತ್ತು ಎರಡು ಕಲರಲ್ಲೂ ಸಹ ಕುಚ್ಚನ್ನು ಕಟ್ತಾ ಇದ್ದೀನಿ. ಈ ರೀತಿ ಎರಡು ಕಲರಲ್ಲೂ ನಾನು 87 ದಾರನ ಸುತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಬಿಗ್ ಐ ನೀಡಲನ್ನು ತೊಗೊಂಡಿದ್ದೀನಿ. ಎರಡು ಬಿಗ್ ಐ ನೀಡಲ್ಲು ಬೇಕಾಗುತ್ತೆ. ಹಾಗೆ ಒಂದು ನಾರ್ಮಲ್ ನೀಡಲ್ ಇರುತ್ತಲ್ಲ, ಎಮ್ಮಿಂಗ್ ನೀಡಲ್ಗೆ ನಾನಿಲ್ಲಿ 3 ಎಳೆ ದಾರ ಜರಿ ಥ್ರೆಡನ್ನು ಸುತ್ತಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಟರ್ ಬೇಕಾಗುತ್ತೆ. ಈಗ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಈ ರೀತಿ 87 ದಾರನ ಸುತ್ತಕೊಂಡು ನಾನು ಗಮ್ ಹಾಕಿಬಿಟ್ಟು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಬಿಗ್ ಐ ನೀಡಲ್ಗೆ ಈ ರೀತಿಯಾಗಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಇದನ್ನೆರಡನ್ನೂ ಸಮ ಮಾಡಿಕೊಂಡು ಇಲ್ಲಿ ಗಮ್ ಹಾಕಿರೋದೇನಿರುತ್ತಲ್ವ ಎಕ್ಸ್ಟ್ರಾ ಪಾರ್ಟ್, ಅದನ್ನು ಕಟ್ ಮಾಡ್ಕೊಬಿಡೋಣ. ಅಷ್ಟೇ ನೋಡಿ, ಈ ರೀತಿ ಥ್ರೆಡನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿಯಾಗಿ ಎರಡು ಕಲರಲ್ಲೂ ನಾನು ದಾರನ ಸುತ್ತಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಈ ರೀತಿಯಾಗಿ ಕುಚ್ಚನ್ನು ಕಟ್ತಾ ಇದ್ದೀವಿ. ನಾನು ಇದಕ್ಕೂ ಮುಂಚೆ ಈ ರೀತಿ ಕುಚ್ಚನ್ನು ಹಾಕೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೆ. ಅಲ್ಲಿ ಕೆಲವೊಬ್ಬರು ಸಬ್ಸ್ಕ್ರೈಬರ್ಸು ತುಂಬ ಹೊತ್ತು ನಾವಿಲ್ಲಿ ತುಂಬ ಎಳೆ ಸುತ್ತಬೇಕಾಗುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ನಾನಿವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ತುಂಬ ಹೊತ್ತು ಸುತ್ತೋ ಅವಶ್ಯಕತೆ ಇಲ್ಲ. ಅದನ್ನು ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ಒಂದು ಫಿಂಗರಷ್ಟು ಗ್ಯಾಪನ್ನು ಬಿಟ್ಟು ಒಂದು ಕ್ರೋಶಾಯಿಂದ ನಾವು ಈ ರೀತಿಯಾಗಿ ಫಸ್ಟು ತೂತನ್ನು ಮಾಡ್ಕೋಬೇಕು. ಒಂದೆರಡು ಸಾರಿ ಚುಚ್ಚಿಬಿಟ್ಟು ಈ ರೀತಿ ತೂತು ಮಾಡ್ಕೊಂಡಾದಮೇಲೆ ಇವಾಗ ನಾವು ನೀಡಲ್ಗೇನು ಥ್ರೆಡನ್ನು ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಈ ರೀತಿಯಾಗಿ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೊಳ್ಳೋಣ. ನೋಡಿ, ಕುಚ್ಚು ನಿಮಗೆ ಎಷ್ಟು ಸೈಜಿಗೆ ಉದ್ದ ಬೇಕೋ ನೋಡಿಕೊಂಡು ಆ ಸೈಜಿಗೆ ಥ್ರೆಡನ್ನು ಉದ್ದಕ್ಕೆ ಬಿಟ್ಕೋಬೇಕು. ಬಿಟ್ಕೊಂಡಾದಮೇಲೆ ಇಲ್ಲಿ ನಾನು ಎಮ್ಮಿಂಗ್ ನೀಡಲ್ಗೆ 3 ಎಳೆ ದಾರನ ಸುತ್ತಿ ಇಟ್ಕೊಂಡಿದ್ದೀನಿ. ಅದು ಎರಡು ಸೈಡು ಸೇರಿಸ್ಬಿಟ್ಟು ನಾಟ್ ಮಾಡಿಕೊಂಡಾಗ ನಮಗೆ 6 ಎಳೆ ಆಗುತ್ತೆ. ಇವಾಗ ನಾವು ಈ ನೀಡಲ್ನ ಬ್ಯಾಕ್ ಸೈಡಿಂದ ಮುಂದಕ್ಕೆ ಎಳ್ಕೋಬೇಕು. ನಾವು ಫಸ್ಟಿಗೆ ಕುಚ್ಚನ್ನು ಈ ಡಿಸೈನ್ ಕುಚ್ಚನ್ನು ನಾವು ಹಾಕಬೇಕಾದ್ರೆ 2 ಎಳೆ ಥ್ರೆಡಂದೇ ನಾವು ಸುತ್ಕೊತಾ ಇದ್ವಲ್ವ, ಆವಾಗ ತುಂಬ ಹೊತ್ತು ಸುತ್ಕೋಬೇಕಾಗಿತ್ತು. ಆದರೆ ಈ ರೀತಿ ನೀಡಲ್ಗೆ ನಾವು 3 ಎಳೆ ದಾರ ಸುತ್ಕೊಳೋದ್ರಿಂದ 6 ಎಳೆ ಆಗುತ್ತೆ. ಆವಾಗ ತುಂಬ ಹೊತ್ತು ಸುತ್ತೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ನಾಟನ್ನು ಮಾಡಿಬಿಟ್ಟು ಈ ರೀತಿ ನೀಟಾಗಿ ಥ್ರೆಡ್ಡುಗಳು ಒಂದು ಕೆಳಗಡೆ ಒಂದು ಬರೋ ರೀತಿಯಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಒಂದು 8 ಸಾರಿ ಸುತ್ತಕೊಂಡ್ರೆ ಸಾಕಾಗುತ್ತೆ. ಒಂದು ಕೌಂಟಿಂಗ್ ಮಾಡಿಕೊಂಡು ಒಂದು 8 ಸಾರಿ ಸುತ್ಕೊಂಡ್ಬಿಟ್ಟು ನಾಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬ ಈಸಿಯಾಗಿ ಹಾಕ್ಕೋಬೋದು. ಇದನ್ನು ಮನೆಯಲ್ಲೇ ಎಲ್ಲರೂ ಈ ಡಿಸೈನ್ನ ಟ್ರೈ ಮಾಡಿಬಿಡ್ಬೋದು. ನೋಡಿ, ಈ ರೀತಿಯಾಗಿ ಸುತ್ಕೋಬೇಕು. ನೀಟಾಗಿ ಒಂದ್ರ ಕೆಳಗಡೆ ಒಂದು ಬರೋ ರೀತಿಯಲ್ಲಿ ಥ್ರೆಡನ್ನು ಈ ರೀತಿ ಅಡ್ಜಸ್ಟ್ ಮಾಡ್ತಾ ಸುತ್ಕೋಬೇಕಾಗುತ್ತೆ. ನೋಡಿ, ಒಂದು 8 ಸಾರಿ ಸುತ್ಕೊಂಡಾದಮೇಲೆ ಒಂದೆರಡು ಸಾರಿ ನಾಟ್ ಮಾಡ್ಕೊಳ್ಳೋಣ. ಈ ರೀತಿ ನಾಟ್ ಮಿಡಲ್ಗೆ ಬರದೆ ಸೈಡಲ್ಲಿ ಬರೋ ರೀತಿಯಲ್ಲಿ ಸ್ವಲ್ಪ ಈ ರೀತಿ ಎಳ್ಕೊಂಡ್ರೆ ಸೈಡ್ಗೆ ಬರುತ್ತೆ. ನೋಡಿ, ಈ ರೀತಿ ಸೈಡಲ್ಲಿ ಬಂತು. ಈ ರೀತಿ ಆದಮೇಲೆ ಕುಚ್ಚನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಇಲ್ಲಿ ನಾವು ಈ ರೀತಿ ನೀಡಲ್ನ ಮೇಲಿಂದ ಕೆಳಗೆ ಎಳ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿ ಆಗೋಯಿತು. ಅಷ್ಟೇ, ತುಂಬ ಸಿಂಪಲ್ಲಾಗಿ ಈ ರೀತಿ ಕುಚ್ಚನ್ನು ಕಟ್ಕೊಂಬಿಡ್ಬೋದು. ಅಷ್ಟೇ ನೋಡಿ, ಕುಚ್ಚು ರೆಡಿ ಆಗೋಯಿತು. ಅದೇ ರೀತಿ ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ನಾನು 1 ಫಿಂಗರಷ್ಟು ಗ್ಯಾಪನ್ನು ಬಿಟ್ಟು ಈ ರೀತಿ ಫಸ್ಟು ಕ್ರೋಶದಿಂದ ಈ ರೀತಿ ತೂತನ್ನು ಮಾಡ್ಕೋಬೇಕು. ಅದಾದಮೇಲೆ ನೀಡಲನ್ನು ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡು ಥ್ರೆಡನ್ನು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ಬಿಟ್ಬಿಟ್ಟು ನಾವು ಎಮ್ಮಿಂಗ್ ನೀಡಲ್ಗೇನು 6 ಎಳೆ ದಾರನ ಸುತ್ತಕೊಂಡು ಇಟ್ಕೊಂಡಿರ್ತೀವಲ್ಲ, ಅದನ್ನು ಸ್ಯಾರಿ ಕುಚ್ಚಿನ ಥ್ರೆಡ್ನ ಬ್ಯಾಕ್ ಸೈಡಿಂದ ಈ ರೀತಿ ಮೇಲಕ್ಕೆ ಎಳ್ಕೊಂಡು ಒಂದು ನಾಟನ್ನು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ಫಸ್ಟ್ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಅದಾದಮೇಲೆ ಆಮೇಲೆ ನಾರ್ಮಲಾಗಿ ಹೆಂಗೆ ಸುತ್ಕೊತೀವಲ್ಲ ಅದೇ ರೀತಿಯಾಗಿ ಸುತ್ಕೋಬೇಕು. ಈ ರೀತಿ 6 ಎಳೆ ದಾರ ಇರೋದ್ರಿಂದ ಜರಿ ಥ್ರೆಡ್ಡು ಬೇಗನೆ ಕವರ್ ಆಗಿಬಿಡುತ್ತೆ. ತುಂಬ ಉದ್ದನೂ ನೀಟಾಗಿ ಸುತ್ಕೋಬೋದು.
ಈ ರೀತಿಯಾಗಿ ನೋಡಿ ತುಂಬ ಈಸಿಯಾಗಿ ಈ ರೀತಿಯಾಗಿ ಸುತ್ಕೋಬೋದು. ಅದೇ ನಾವು ನಾರ್ಮಲಾಗಿ ಫಸ್ಟೆಲ್ಲ ಯಾವ ರೀತಿಯಾಗಿ ಹಾಕ್ತಾಯಿದ್ವಿ ಅಂದರೆ ನೀಡಲ್ಗೆ 2 ಎಳೆ, 1 ಎಳೆನ ಹಾಕ್ಕೊಂಡಿರ್ತೀವಿ, ಅದು ನಾಟ್ ಮಾಡಿಕೊಂಡಾಗ 2 ಎಳೆ ಆಗುತ್ತೆ. ಆವಾಗ ತುಂಬ ಹೊತ್ತು ಸುತ್ಕೋಬೇಕಾಗುತ್ತೆ, ಜಾಸ್ತಿ ಹೊತ್ತು ನಾವು ಸುತ್ಕೋಬೇಕು. ಹಾಗಾಗಿ ಅದಿಲ್ಲದೇ ಈ ರೀತಿಯಾಗಿ ಈ ಸಿಂಪಲ್ ಟಿಪ್ಸನ್ನು ಯೂಸ್ ಮಾಡಿಕೊಂಡು ಸುತ್ಕೊಂಡ್ರೆ ನಾವು ಬೇಗನೆ ಸುತ್ಕೋಬೋದು. ಒಂದು 8 ಸಾರಿ ಸುತ್ಕೊಂಡು 1-2 ಸಾರಿ ನಾಟ್ ಮಾಡಿಕೊಂಡ್ರೆ ಒಂದು ಕರೆಕ್ಟಾಗಿ ಒಂದು ಈ ಸೈಜಲ್ಲಿ ಬರುತ್ತೆ ಎಲ್ಲ ಕುಚ್ಚುಗಳು. ನೋಡಿ 2 ಸಾರಿ ನಾಟ್ ಮಾಡ್ಕೊಂಡಾದಮೇಲೆ ಸೀರೆನ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಈ ರೀತಿ ಕುಚ್ಚನ್ನು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಮೇಲಿಂದ ಕೆಳಗೆ ನೀಡಲ್ನ ಹಾಕಿ ಎಳ್ಕೋಬೇಕು ಅಷ್ಟೇ. ಅದಾದಮೇಲೆ ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಕುಚ್ಚು ರೆಡಿ ಆಗೋಗುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಈಗ ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ, ಈ ರೀತಿಯಾಗಿ ಬಂದಿದೆ. ಎಲ್ಲ ಕುಚ್ಚುಗಳು ಒಂದೇ ಸೈಜಲ್ಲಿ ಬರುತ್ತೆ ನೋಡಿ. ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ನಾವು 400 ಇಂದ 450ವರೆಗೂ ಚಾರ್ಜಸ್ ಮಾಡ್ಬೋದು. ಈ ಡಿಸೈನ್ನ ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ಕುಚ್ಚುಗಳ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.